ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಅಂಜಲಿ. ಸೊ ಲಾಸ್ಟ್ ವೀಡಿಯೋಲಿ ನಾನು ನಿಮ್ಗೆ ಹೇಳಿದ್ದೆ ನಮ್ಮ ಪಪ್ಪ ಮತ್ತು ತಮ್ಮ ಬಂದಿದ್ದರು ಅಂತ. ಸೊ ಹಾಗಾಗಿ ಇವತ್ತು ಏನಂತ ಹೇಳಿದ್ರೆ ಬೇಗನೆ ಎಲ್ಲ ಕೆಲಸ ಮುಗಿಸಿ ಅಡುಗೆ ಎಲ್ಲ ಮಾಡಿ ಎಲ್ಲರಿಗೂ ಊಟ ಬಡಿಸಿ ನಾನು ಸಹ ಊಟ ಮಾಡಿದ ನಂತರ ಸ್ವಲ್ಪ ಫನ್ ಟೈಮ್ ಎಂಜಾಯ್ ಮಾಡೋಣ ಅಂತ ನಾನು ಮತ್ತು ತಮ್ಮ, ಹಸ್ಬೆಂಡ್ ಮತ್ತು ಅಪ್ಪ 4 ಮಂದಿನೂ ಹೊರಗೆ ಕೂತ್ಕೊಂಡಿದ್ವಿ. ಅದಾದಮೇಲೆ ತಮ್ಮ ಕ್ರಿಕೆಟ್ ಆಡೋಣ ಬನ್ನಿ ಯಾರಾದರೂ ಅಂತ ಕರಿತಿದ್ದ. ಸೊ ಹಾಗಾಗಿ ನಾನು ಸಹ ಅವನ ಜೊತೇಲಿ ಸೇರಿ ಆಡಲಿಕ್ಕೆ ಶುರು ಮಾಡಿದೆ. ಫಾರ್ ದ ಫಸ್ಟ್ ಟೈಮ್ ನಾನು ಕ್ರಿಕೆಟ್ ಆಡಿದ್ದು. ಸೊ ತುಂಬಾ ಖುಷಿ ಆಯಿತು. ಸೊ 2 ಬ್ಯಾಟ್ಗೆ ಔಟ್ ಆದೆ ನಾನು. ಅದಾದ ನಂತರ ನನ್ನ ತಮ್ಮ ಮತ್ತು ನನ್ನ ಹಸ್ಬೆಂಡ್ ಆಡ್ಲಿಕ್ಕೆ ಶುರು ಮಾಡಿದ್ರು. ಸೊ ಐ ಸ್ಪೆಂಡ್ ವೆರಿ ಗುಡ್ ಫನ್ ಟೈಮ್ ಅಂತಲೇ ಹೇಳ್ಬೋದು. ಇವತ್ತು ತುಂಬಾ ಖುಷಿ ಆಗ್ತಿತ್ತು. ಸೊ ನೀವು ನೋಡ್ಬೋದು ನೆಕ್ಸ್ಟ್ ಬೌಲಿಂಗ್ ಎಲ್ಲ ಮಾಡ್ತಿದ್ದೆ. ಸೊ ನಾನು ಬಂದಂಗೆ ಮಾಡಿದ್ದೀನಿ. ಸೊ ದಯವಿಟ್ಟು ಯಾರೂ ತಪ್ಪಾಗಿ ತಿಳ್ಕೊಬೇಡಿ, ಬಿಕಾಸ್ ನಾವು ಹೀರೋ ಆಗೇ ಇರಬೇಕಲ್ವಾ. ಸೊ ನಾನು ಬೌಲಿಂಗ್ ಮಾಡೋದು ಇದೇ ಥರನೇ. ಸೊ ಹಾಗಾಗಿ ಮಾಡಿದೆ. ಸೊ ಫೈನಲಿ ಇದಾದ ನಂತರ ಮತ್ತು ನನ್ನ ತಮ್ಮ ಮತ್ತು ನನ್ನ ಹಸ್ಬೆಂಡ್ ಸ್ವಲ್ಪ ಮಳೆ ಹನಿ ಬೀಳ್ತಿತ್ತು, ಅದರಲ್ಲೂ ಸಹ ಅವ್ರು ಆಟಾಡ್ತಿದ್ರು ಒಂದು ಸ್ವಲ್ಪ ಹೊತ್ತು. ಅದಾದ ನಂತರ ನಾವು ರೆಸ್ಟ್ ಮಾಡೋಣ ಅಂತ ಬಂದ್ವಿ, ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ. ಸೊ ಇನ್ನೇನು ಬರಬೇಕಿತ್ತು, ಮಳೆ ನಿತ್ತು ಅಂದ್ಬಿಟ್ಟು ನಾನೇನು ಮಾಡಿದೆ, ಸ್ವಲ್ಪ ಹೊತ್ತು ಅವರಿಬ್ಬರು ಆಡೋದನ್ನ ವೀಡಿಯೋ ತೆಗೆದೆ ನಾನು. ಅದಾದ ನಂತರ ನಾನು ರಿಂಗ ರೋಸ್ ಆಡ್ತಿದ್ದೆ ಒಬ್ಬಳೇ. ಸೊ ಇಲ್ಲಿ ನೀವು ನೋಡ್ಬೋದು. ಸೊ ನನಗೆ ಏನಂತ ಹೇಳಿದರೆ ಯಾರಾದರೂ ಪಾರ್ಟ್ನರ್ ಬೇಕು ಅಂತ ಇಲ್ಲ, ನನಗೆ ಏನಾದರೂ ಗೇಮ್ಸ್ ಆಡಬೇಕು ಅಂತ. ನನ್ನ ಫೇವ್ರೆಟ್ ಗೇಮ್ ಅಂದರೆ ರಿಂಗ ರೋಸಸ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನೀವು ನೋಡ್ಬೋದು ನಾನು ಏನು ಮಾಡ್ತಿದ್ದೀನಿ ಅಂತ. ನಾನು 2 ಕೈಯಿಂದ ನನ್ನ ಮೊಬೈಲ್ ಇಟ್ಕೊಂಡು ಜಸ್ಟ್ ಒಂದು ರೌಂಡ್ ನಾನೇ ಅಂದರೆ ರಿಂಗ ಅಂತ ಮನಸ್ಸಲ್ಲಿ ಹೇಳ್ಕೊಂಡು ಸುತ್ತಾ ಇದ್ದಿದ್ದು. ಈಗ ನೀವು ನೋಡ್ಬೋದು ಎಷ್ಟು ಸ್ಪೀಡಾಗಿ ಸುತ್ತಾ ಇದ್ದೀನಿ ಅಂತ. ನಾನು ಒಬ್ಬಳೇ, ಯಾರಾದರೂ ನನ್ನ ಕೈ ಹಿಡ್ಕೊಂಡಿದ್ದಾರಾ ಅಂದ್ಕೋಬೇಕು, ಆ ರೀತಿಯಾಗಿತ್ತು.